ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರಯುಕ್ತ ಎಲ್ಲ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಇಂದು ಬಳ್ಳಾರಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ ರೈತ ಸಂಘದ ಮುಖಂಡರಾದ ಮಾಧವರೆಡ್ಡಿ, ನೂರಾರು ಮಹಿಳೆಯರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿಡಿಯೋಗ್ರಾಫರ್ಗಿಂತ ಜಾಸ್ತಿ ಏನೋ ಮಾಡಕ್ಕೆ ಬಿಡೋ ಸರ್, ನೀವೇನಾ ಎಷ್ಟು ಎಲ್ಲಿ ನಿಂತಿದ್ದು ನೋಡಿ. ನಾಲ್ಕು ಕಡೆಗಳಲ್ಲಿ ಹೋರಾಟ ಮಾಡಿದ್ದಾರೆ. 4 ಕಡೆಗಳಲ್ಲಿ 800ಕ್ಕಿಂತ ಹೆಚ್ಚು ದಿನ ಹೋರಾಟ ಮಾಡಿದರೆ ಅವರ ಸಾವಿರ ರೈತರು ಬಲಿದಾನ ಮಾಡಿದ್ದಾರೆ. ಅವತ್ತಿಗೆ ನರೇಂದ್ರ ಮೋದಿ ಅವರು ಬಂದಿದ್ರು, ಅವ್ರ ರೈತರ ಮನೆಗಾರರು ನಿಂತಿದ್ರು. ನಿಮ್ಮ APM ತಿದ್ದುಪಡಿ ಕಾಯ್ದೆಯನ್ನ ನಾವು ತಿದ್ದುಪಡಿ ಮಾಡಲಿಕ್ಕೆ ಬಿಡೋದಿಲ್ಲ. ಮತ್ತು ಅದೇ ರೀತಿ ನಿಮ್ಮ ಎಲ್ಲ ರೈತ ಪರವಾಗಿದ್ದ ಕಾಯ್ದೆಗಳನ್ನ ನಾನು ಇದೇನು ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಬಿಡೋದಿಲ್ಲ, ನೀವು ಹೋರಾಟ ವಾಪಸ್ ತಗೋಬೇಕಂತ ಅವತ್ತು ನಮ್ಮ ರೈತ ಮುಖಂಡರ ಹತ್ರ ಮಾತಾಡ್ತಾರೆ. ವಿಡಿಯೋಗ್ರಾಫರ್ಗಿಂತ ಜಾಸ್ತಿ ಏನೋ ಮಾಡಕ್ಕೆ ಬಿಡೋ ಸರ್, ನೀವೇನಾ ಎಷ್ಟು ಎಲ್ಲಿ ನಿಂತಿದ್ದು ನೋಡಿ. ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇವತ್ತು ಹಲವು ರೀತಿಯ ಒತ್ತಡಗಳನ್ನ ಜಗತ್ತಿನ ಮೇಲೆ ಹೇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಜಗತ್ತಿನ ಶ್ರೀಮಂತರಿಗೆ ನಾಯಕತ್ವ ಕೊಡ್ತಾ ಇರ್ತಕ್ಕಂಥ ಅಮೆರಿಕದ ಸಾಮ್ರಾಜ್ಯವಾದಿ ಶಕ್ತಿಗಳೇನಿದ್ದಾರೆ ಶ್ರೀಮಂತರು, ಅವರು ಇವತ್ತು ಅಮೆರಿಕ ಸರ್ಕಾರವನ್ನ ಮುಂದೆ ಇಟ್ಟುಕೊಂಡು ಜಗತ್ತಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ವೆನಿಜುವಾಲಾ ದೇಶದ ಅಧ್ಯಕ್ಷರನ್ನೇ ಕಿಡ್ನಾಪ್ ಮಾಡಿದ್ರು. ನಾವು ಹೇಳ್ದಾಗೆ ನೀನು ನಿಮ್ ಸರ್ಕಾರವನ್ನ ನಡೆಸದೇ ಇದ್ರೆ ನಿನ್ನನ್ನು ಆಡಳಿತ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಕಿಡ್ನಾಪ್ ಮಾಡಿ ಇವತ್ತು ಜೈಲಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗ್ರೀನ್ಲ್ಯಾಂಡ್, ಆ ದೇಶವನ್ನು ಕೂಡ, ಗ್ರೀನ್ಲ್ಯಾಂಡ್ ಅನ್ನು ಕೂಡ ಅಮೆರಿಕದ 52ನೇ ರಾಜ್ಯ ಮಾಡ್ಕೊಳ್ತೀವಿ, ನೀವು ಕೊಡ್ಲೇಬೇಕು ಅಂತೇಳಿ ಇವತ್ತು ಬೆದರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ
ಇರಾನ್ ಮೇಲೆ ಇವತ್ತು ದಾಳಿ ಮಾಡ್ತೀನಿ ಅಂತೇಳಿ ಬೆದರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಲವು ರೀತಿಯಲ್ಲಿ ಇವತ್ತು ಅಮೆರಿಕದ ಶ್ರೀಮಂತರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೋಸ್ಕರ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಂಪ್ ಅವರು ಜಗತ್ತಿನ ಮೇಲೆ ತನ್ನ ಮಿಲಿಟರಿ ಬಲವನ್ನ ಉಪಯೋಗ ಮಾಡಿ ದೌರ್ಜನ್ಯ ಮಾಡಿ ತನ್ನ ದೇಶದ ಶ್ರೀಮಂತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಅವರು ಬೇರೆ ಬೇರೆ ದೇಶಗಳ ಮೇಲೆ ಒಂದು ಅಸಮಾನ ಒಪ್ಪಂದಗಳನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಹೇಳಿದ್ರೆ ಈ ಬಿಕ್ಕಟ್ಟು ಅಂತಕ್ಕಂಥದ್ದು ಅಮೆರಿಕದ ದೊಡ್ಡ ಬಂಡವಾಳಗಾರರಿಗೆ ಬಹಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿದೆ. ಅವರಿಗೆ ಮಾರುಕಟ್ಟೆ ಇಲ್ಲ. ಅವರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಉತ್ಪಾದನೆ ಮಾಡಿದಂತ ಸರಕುಗಳಿಗೆ ಇವತ್ತು ಮಾರುಕಟ್ಟೆ ಇಲ್ಲ. ಆದ್ರಿಂದ ಅವರು ಭಾರತ ದೇಶವನ್ನು ಕೂಡ ನಮ್ಮ ದೇಶವನ್ನು ಕೂಡ ಬೆದರಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ನೀವು ನಿಮ್ಮ ದೇಶದಲ್ಲಿ 4 ಗಡಿಗಳಲ್ಲಿ ಹೋರಾಟ ಮಾಡಿದ್ದಾರೆ. 4 ಗಡಿಗಳಲ್ಲಿ 800ಕ್ಕಿಂತ ಹೆಚ್ಚು ದಿನ ಹೋರಾಟ ಮಾಡಿದರೆ ಅವರ ನಾವ ರೈತರು ಬಲಿದಾನ ಮಾಡಿದ್ದಾರೆ. ಅವತ್ತಿಗೆ ನರೇಂದ್ರ ಮೋದಿ ಅವರು ಬಂದಿದ್ರು. ಅವ್ರ ರೈತ ಮನೆಗಾರರು ನಿಂತಿದ್ರು. ನಿಮ್ಮ APM ತಿದ್ದುಪಡಿ ಕಾಯ್ದೆಯನ್ನ ನಾವು ತಿದ್ದುಪಡಿ ಮಾಡಲಿಕ್ಕೆ ಬಿಡೋದಿಲ್ಲ.